ಮೈತ್ರಿ ಸರ್ಕಾರ ಇದ್ದೀರಿ. ಹೊರಗಾದಂತ ಪ್ರಕಾರ ನೋಡಿ, ಹೊರಗಾದಂತ ವಿಚಾರ ನೀವು ಚರ್ಚೆ ಮಾಡಿ. ನಾನು ಮಾಹಿತಿ ಪ್ರಕಾರ ಇದೆ, ಒಳಗಡೆ ನನ್ನ ಮಾಹಿತಿ ನಾನು ಫಸ್ಟ್ ಕೊಟ್ಟಿದ್ದೇನೆ ಅಷ್ಟೇ. ಆಯ್ತು, ಅದು ನೀವು ಚರ್ಚೆ ಯಾರು ಕೂಡ ಸಹಿಸುವುದಿಲ್ಲ. ಅದನ್ನ ನನಗೆ ಮಾಹಿತಿ ಗೊಂದಲನ್ನ ಮಾಡುವಂತದ್ದು ಯಾವ ಬೆದರಿಕೆ ಅಂತ ಪ್ರಶ್ನೆ ಇಲ್ಲ. ನಾನೊಬ್ಬ ಸೋದರನಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೀವು ಅದನ್ನು ಚರ್ಚೆ ಮಾಡಿ, ನೀವು ಚರ್ಚೆ ಮಾಡಿ, ಅದನ್ನು ಹೊರಗಾದ ವಿಚಾರ ಚರ್ಚೆ ಮಾಡಿ. ನಾನು ಇದ್ರ ಒಳಗಡೆ ನನಗೆ ಕೆಲವೊಂದು ನ್ಯಾಷನಲ್ ಫ್ಲಾಗ್ ಅನ್ನು ಒಳಗೆ ತಂದಿದ್ದಾರೆ ಅಂತ ಮಾಹಿತಿ ಬಂದ ಕಾರಣ ನಾನು ಈ ವಿಚಾರ ಹೇಳಿದ್ದೇನೆ ಅಷ್ಟೇ. ಇದರ ಬಗ್ಗೆ ನೀವು ಚರ್ಚೆ ಮಾಡಿ. ಅದನ್ನು ನೀವು ಚರ್ಚೆ ಮಾಡಿ. ಅದು ಯಾರು ಬೇಡ ಅಂತ ಹೇಳಿಲ್ಲ. ಅದನ್ನು ನೀವು ಚರ್ಚೆ ಮಾಡಿ. ಎಲ್ಲಿ ನಡೆಯಲಿಲ್ಲ, ಹೊರಗೆ ನಡೆದಿದ್ದ, ವಿಧಾನಸೌಧ ಹೊರಗೆ ನಡೆಯಲಿಲ್ಲ, ಅದು ಹೊರಗೆ ನಡೆದಿದೆ. ಅದನ್ನು ನೀವು ಚರ್ಚೆ ಮಾಡಿ. ನನ್ನ ವ್ಯಾಪ್ತಿ ಒಳಗಡೆ ಬರಲಿಲ್ಲ. ಆ ವಿಚಾರ ನೀವು ಚರ್ಚೆ ಮಾಡಿ. ನನಗೆ ಬಂದ ಮಾಹಿತಿ ಪ್ರಕಾರ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ. ಅದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ನಿಮ್ಗೆ ಹೇಳುವಂತದ್ದು. ಹೊರಗೆ ಆದಂತ ವಿಚಾರ ನೀವು ಚರ್ಚೆ ಮಾಡಿ. ನಾವು ಯಾರು ಕೂಡ ಬೇಡ ಅಂತ ಹೇಳಿಲ್ಲ. ಅಂತ ಯಾವುದೇ ಘಟನೆ ಇದ್ರೂ ಕೂಡ ನಾವೆಲ್ಲ ತೀವ್ರವಾಗಿ ಒಗ್ಗಟ್ಟು ಖಂಡಿಸಬೇಕು. ಇನ್ಯಾವ್ದು ಪಾಕಿಸ್ತಾನ ಧ್ವಜ ಹಿಡ್ಕೊಂಬರೋಣ ನಾವು? ಭಾರತ ಧ್ವಜ ನಾವು ಏನ್ ಬೇಡ ಅಂತ ಅದಕ್ಕೆ ಅವಮಾನ ಆಗುವ ಯಾವುದೇ ಕೆಲಸಗಳು ಬೇಡ ಅಂತ ಹೇಳಿದ್ದೇನೆ ಅಷ್ಟೇ.